ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ವೆಜ್ ಹಕ್ಕಾ ನೂಡಲ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ತುಂಬ ಸಿಂಪಲ್ ಹಾಗೆಯೇ ಬೇಗನೆ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿ ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ತುಂಬಾ ಇಷ್ಟಪಡ್ತಾರೆ. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ವೆಜ್ ಹಕ್ಕಾ ನೂಡಲ್ಸ್ ರೆಸಿಪಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಲ್ರೆಡಿ ನೀರು ಇಟ್ಟಿದ್ದೀನಿ ಕಾಯೋಕ್ಕೆ. ಒಂದು 6-7 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1.5 ಲೀಟರ್ ನೀರು ಚೆನ್ನಾಗಿ ಕಾದ ನಂತರ ನಾನಿಲ್ಲಿ 2 ನೂಡಲ್ಸ್ ಪ್ಯಾಕ್ ತೊಗೊಂಡಿದ್ದೀನಿ. 1-3 ಜನ ತಿನ್ಬೋದು ಇದನ್ನು. ನೀರು ಕಾದಿದ ನಂತರ ಈ ನೂಡಲ್ಸ್ನ ಹಾಕ್ಕೊಳ್ಳಿ. ಸಾಲ್ಟ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಫ್ರೈಗೂ ನಾನು ಹಾಕಬೇಕಾಗತ್ತೆ. ಅದಕ್ಕೆ ಆಯಿಲ್ 2 ಟೇಬಲ್ ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 6-7 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು, ಜಾಸ್ತಿ ಬೇಯಿಸಬೇಡಿ. ನಾನಿಲ್ಲಿ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಸಾಲ್ಟ್. ಇದಕ್ಕೆ ನೀರನ್ನು ಹಾಕ್ಕೊಳ್ಳಿ, ಬಿಸಿನೀರು. ನಾನಿಲ್ಲಿ ತರಕಾರಿನ ಬೇಯೋಕ್ಕಿಟ್ಟಿದ್ದೀನಿ. ಅಂದರೆ ಜಾಸ್ತಿ ಬೇಯಿಸ್ಬಿಡಿ, ಒಂದು 60% ಬೆಂದರೆ ಸಾಕು. ಈಗ ನೂಡಲ್ಸ್ ಬೆಂದಿದೆ, ಇದನ್ನು ಸೋಸ್ಕೊಳ್ಳಿ. 1 ಗ್ಲಾಸ್ ಕೋಲ್ಡ್ ವಾಟರ್ ಹಾಕಿ ಮೇಲೆ, ಹಾಗೆಯೇ ಸ್ವಲ್ಪ ತಣ್ಣಗಾಗಲಿ. ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. 3 ಟೇಬಲ್ ಸ್ಪೂನ್ ಎಣ್ಣೆ, ಜಿಂಜರ್ ಮತ್ತು ಗಾರ್ಲಿಕ್ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ, ಹಸಿ ಸ್ಮೆಲ್ ಹೋಗೋವರೆಗೂ. ಗ್ರೀನ್ ಚಿಲ್ಲಿ 4 to 5. ನಾನು ಮೀಡಿಯಮ್ ಸೈಜ್ದು ಆನಿಯನ್ನ ತೊಗೊಂಡಿದ್ದೀನಿ, ಸ್ಲೈಸಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಕ್ಯಾಪ್ಸಿಕಮ್ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದನ್ನು. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಆಗಿದೆ. ಈಗ ನಾನೆಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್, ಬೀನ್ಸ್, ಕ್ಯಾಬೇಜ್ ಹಾಗೆ ಬಟಾಣಿ, ಹಾಗೆ ಚಿಂಗ್ಸ್ನ ನೆನೆ ಹಾಕಿದ್ನಲ್ಲ ಅದನ್ನು ಸಹ ವಾಶ್ ಮಾಡಿ ಒಂದು ಸಲ ಹಾಕ್ಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. 1/4 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಸೋಯಾ ಸಾಸ್ 1 ಟೇಬಲ್ ಸ್ಪೂನ್, ವಿನಿಗರ್ 1 ಟೇಬಲ್ ಸ್ಪೂನ್, ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್, ಟೊಮ್ಯಾಟೊ ಸಾಸ್ 1 ಟೇಬಲ್ ಸ್ಪೂನ್. ಹಾಗೆಯೇ ನಾನಿಲ್ಲಿ ವೆಜ್ ಹಕ್ಕಾ ನೂಡಲ್ಸ್ ಮಸಾಲ ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನ್. ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೂಡಲ್ಸ್ ಇದಕ್ಕೆ ಹಾಕ್ಕೊಳ್ಳಿ. ಪೆಪ್ಪರ್ 1 ಟೇಬಲ್ ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ. ವೆಜ್ ಹಕ್ಕಾ ನೂಡಲ್ಸ್ ರೆಸಿಪಿ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸಿಂಪಲ್ಲಾಗಿ ಬೇಗನೆ ಮಾಡಿದ್ವಿ ಅಂತ. ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಈ ಒಂದು ರೆಸಿಪಿನ. ಹಾಗೆಯೇ ನಾವು ರೋಡ್ ಸೈಡಲ್ಲಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಹೆಲ್ದಿಯಾಗಿರುತ್ತೆ, ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.